ನಾವು ಇವತ್ತು ಇಂಡಿಯನ್ ಆರ್ಮಿ ವೆಬ್ಸೈಟಲ್ಲಿರುವಂತಹ 33ನೇ ಕ್ವಶನ್ ಪೇಪರನ್ನು ಇಲ್ಲಿ ನಾವು ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ನೋಡಿರಿ, ಇದು ಆರ್ಮಿಯಲ್ಲಿರುವಂಥ 33ನೇ ಕ್ವಶನ್ ಪೇಪರ್. ಇಲ್ಲಿ ಮ್ಯಾಥ್ಸನ್ನು ಮಾತ್ರ ನಾನು ನಿಮಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿಯಾಗಿ 31ನೇ ಕ್ವಶನ್ನ ನಾವಿಲ್ಲಿ ನೋಡ್ತಾ ಹೋದಾಗ ನೋಡಿರಿ, 31ನೇ ಕ್ವಶನ್ ಯಾವ ರೀತಿ ಐತಿ, 6 + 6 + 6 + 6ರ ಸರಾಸರಿಯನ್ನು ಕಂಡುಹಿಡಿ ಅಂದಾನ. ನೋಡ್ಬೇಕು ನಾವಿಲ್ಲಿ ಎಷ್ಟಾಗುತ್ತಪ್ಪ ಅಂದಾಗ 6 6 30 6 6 12 24 ಆಗುತ್ತೆ. 24 / 4 ಆಗುತ್ತೆ. 4 1 4 6 ನೋಡಿರಿ, ನಮಗೆ ಸರಾಸರಿ ಎಷ್ಟಾಗುತ್ತೆ, 6 ಆಗುತ್ತೆ. ನೋಡಿದಾಗ ನಮ್ಮದಿಲ್ಲಿ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ನಾವಿಲ್ಲಿ 32ನೇ ಕ್ವಶನನ್ನು ನೋಡ್ತಾ ಹೋದಾಗ ತಾವು ನೋಡಬೇಕು 32ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು. ನೋಡ್ರಿ, ಮೊದಲ 7 ಸಮ ನೈಸರ್ಗಿಕ ಸಂಖ್ಯೆಗಳ ಸರಾಸರಿಯನ್ನು ಕಂಡುಹಿಡಿದಾನ. ನೋಡ್ರಿ, ಮೊದಲ ಸಮ ನೈಸರ್ಗಿಕ ಸಂಖ್ಯೆಗಳನ್ನ ಅಂದಾಗ n+1 ನಮ್ಮದು ಫಾರ್ಮುಲಾ ಆಗುತ್ತೆ. ನೋಡ್ರಿ, 7 ಸಮ ನೈಸರ್ಗಿಕ ಸಂಖ್ಯೆ ಅಂದಾಗ 7 + 1 = 7 8 56 ಆಗುತ್ತೆ. ನೋಡ್ರಿ, ಇವಾಗ ಇದನ್ನು ಸರಾಸರಿಯನ್ನು ಕಂಡುಹಿಡಿ ಅಂದಾನ. /7 ಸಂಖ್ಯೆ ಐತೆ ಅಂದಾನ. ನೋಡಿ, ಇಲ್ಲಿ 7 1 7 8 ನಮಗಿಲ್ಲಿ ಮೊದಲ 8 ಸಮ ನೈಸರ್ಗಿಕ ಸಂಖ್ಯೆಗಳ ಸರಾಸರಿ ಎಷ್ಟಾಗುತ್ತಾ, 8 ಆಗುತ್ತೆ. ಆಪ್ಷನ್ 1 ಇಲ್ಲಿ ನಮ್ಮದು ಕರೆಕ್ಟ್ ಆಗುತ್ತೆ. ಅದೇ ರೀತಿಯಾಗಿ 33ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ನೋಡ್ಬೇಕು ನೀವು 33ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು. ನೋಡ್ರಿ, 1000ದ ಮೇಲೆ 1% ವಾರ್ಷಿಕ ಬಡ್ಡಿ ದರದಲ್ಲಿ 520 ಬಡ್ಡಿ ಪಡೆಯಲು ಎಷ್ಟು ವರ್ಷಗಳು ಬೇಕಂತಂದು ಕೇಳಿದಾನ. ನಮಗಿಲ್ಲಿ ಪಿ ಎಷ್ಟು ಕೊಟ್ಟಾನ, 1000 ಕೊಟ್ಟಾನ. ಅದೇ ರೀತಿಯಾಗಿ ರೇಟ್ ಆಫ್ ಇಂಟ್ರೆಸ್ಟ್ 1% ಕೊಟ್ಟಾನ. ಅದೇ ರೀತಿಯಾಗಿ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಾನ, 520 ಕೊಟ್ಟಾನ. ನಮಗಿಲ್ಲಿ ಟಿ ಅನ್ನು ಕೇಳಿದಾನೆ. ನಮ್ಗೆ ಇವಾಗ SI = PTR/100 ನೋಡ್ಬೇಕು. ನಾವು ಇವಾಗ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಾನ ನೋಡಬೇಕು. 520 = 1000 ಇಂಟು ನಮ್ಗೆ ಟಿ ಗೊತ್ತಿಲ್ಲ. ಅದೇ ರೀತಿ 1 ಕೊಟ್ಟಾನ. ಇಲ್ಲಿ ನೋಡ್ರಿ, 2 0 ಹೋಯಿತು. ನಮಗಿಲ್ಲಿ ಏನು ಹೋಯಿತು, ಟಿ = 520 / 10 ಆಗುತ್ತೆ. ನೋಡಿರಿ, ಈ 0 ಹೋಯಿತು. ನಮಗಿಲ್ಲಿ ಟಿ ಎಷ್ಟಾಯಿತು, 52 ವರ್ಷ ಆಯಿತು. ನೋಡಿರಿ, ಟಿ = 52 ವರ್ಷ ಆಯಿತು. ನಮ್ಮದು ಆಪ್ಷನ್ ಇಲ್ಲಿ 1 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 34ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ನೋಡಿರಿ, 34ನೇ ಕ್ವಶನ, ಒಂದು ಪೆನ್ನಿನ ಬೆಲೆ 250 ರೂಪಾಯಿ ಆದರೆ ಅಂತಹ 65 ಪೆನ್ಗಳ ಬೆಲೆ ಎಷ್ಟಂತ ಕೇಳಿದ್ರೆ, ಒಂದು ಪೆನ್ನಿನ ಬೆಲೆ 250 ಆದರೆ ಇಂಟು 65 ಪೆನ್ ನಾವಿಲ್ಲಿ ನೋಡ್ತಾ ಹೋಗ್ಬೇಕು. ನಮ್ದು ಆನ್ಸರ್ ಎಷ್ಟಾಗುತ್ತೆ, 16,250 ನಮ್ದು ಆನ್ಸರ್ ಆಗುತ್ತೆ. ನೋಡಿರಿ, 16,250 ಆನ್ಸರ್ ನಮ್ದಿಲ್ಲಿ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 35ನೇ ಕ್ವಶನ್ ಏನೈತಪ್ಪ, 35ನೇ ಕ್ವಶನ್ ಅನ್ನೋದು ನೀವು ಸ್ಕ್ರೀನ್ ಮ್ಯಾಗ ನೋಡ್ತಾ ಹೋಗ್ಬೇಕಾಗತ್ತೆ. ನೋಡಿರಿ, 32 ಮತ್ತು 10ರ HCF ಕಂಡುಹಿಡಿಯೋಣ. 32 ಮತ್ತು 10ರ HCF ನೋಡಿರಿ, ಇವು ಎರಡು ಯಾವ ಮಧ್ಯಾಗ ಹೋಗುತ್ತೆ ಅಂತಂದು ನೋಡಿದಾಗ 2ನ ಮಧ್ಯಾಗ 2 16 2 5 ನೋಡಿರಿ, ನಮ್ದಿಲ್ಲಿ HCF ಎಷ್ಟಾಗುತ್ತೆ, = 2 ಆಗುತ್ತೆ. ನೋಡ್ಬೇಕು ನಾವು ಆಪ್ಷನ್ ಇಲ್ಲಿ 1 ನಮ್ಮದು ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 36ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ನೋಡಬೇಕು ಯಾವ ರೀತಿ ಐತೆ ಅನ್ನೋದು. 47 - 82 + 86ರ ಸರಳೀಕೃತ ರೂಪ ಎಷ್ಟಾಗತ್ತಂದು ಕೇಳಿದಾನೆ. ನಾವು ನೋಡಬೇಕು 47 - 82 + 86 ನಾವಿಲ್ಲಿ ನೋಡಿದಾಗ 47. ಅದೇ ರೀತಿಯಾಗಿ 86 82 + 4 ಆಗುತ್ತೆ.
ನಮಗಿಲ್ಲಿ ಆನ್ಸರ್ ಎಷ್ಟಾಗುತ್ತೆ 47 + 4 ಅಂದಾಗ 51 ಆಗುತ್ತೆ. ನಮ್ದು ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ 1 ಇಲ್ಲಿ ಕರೆಕ್ಟ್ ಆಗುತ್ತೆ. ಅದೇ ರೀತಿಯಾಗಿ 37ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ನೋಡ್ಬೇಕು ನಾವು 37ನೇ ಕ್ವಶನ್ ಏನೈತೆ ಅನ್ನೋದು. 37ನೇ ಕ್ವಶನ್ ನೋಡ್ರಿ ಯಾವ ರೀತಿ ಐತೆ ಅನ್ನೋದು ಇಲ್ಲಿ ನೋಡ್ತಾ ಹೋಗ್ಬೇಕು. √9 + √25 + √16 - 49 ಇದು ಎಷ್ಟಾಗುತ್ತೆ ಅಂತಂದು ಕೇಳಿದಾನೆ. √9 ಅಂದಾಗ ನಮ್ದು ಇಲ್ಲಿ 3 ಆಗುತ್ತೆ, ಪ್ಲಸ್ √25 ಅಂದಾಗ 5 ಆಗುತ್ತೆ, √16 ಅಂದಾಗ 4 ಆಗುತ್ತೆ, ಮೈನಸ್ √49 ಅಂದಾಗ 7 ಆಗುತ್ತೆ. ನೋಡ್ಬೇಕು ನಾವು ಇವಾಗ ಇಲ್ಲಿ ಎಷ್ಟಾಗುತ್ತೆ, ನಮ್ದು ಆನ್ಸರ್ 5 ಬರುತ್ತೆ. ಇದು 7 ಮೈನಸ್ 7 ಮಾಡಿದರೆ 0 ಆಗುತ್ತೆ, ಇಲ್ಲಿ 5 ಉಳಿಯುತ್ತೆ. ನೋಡ್ಬೇಕು ನಾವು ಆಪ್ಷನ್ 2 ಕರೆಕ್ಟ್ ಆಗುತ್ತೆ 37ನೇ ಕ್ವಶನ್. ಇನ್ನು ಅದೇ ರೀತಿಯಾಗಿ 38ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ತಾವು ನೋಡಬೇಕು ಸ್ಕ್ರೀನ್ ಮೇಲೆ ಯಾವ ರೀತಿ ಐತೆ ಅನ್ನೋದು. ನೋಡ್ರಿ 764% ದಶಮಾಂಶವನ್ನು ಮಾಡಿರಿ ಅಂದಾನ. 764% ಅಂದಾಗ /100 ಇದರ ದಶಮಾಂಶ ಅಂದಾಗ 7.64 ಆಗುತ್ತೆ. ನೋಡಿರಿ ಆಪ್ಷನ್ ನಮ್ದು ಇಲ್ಲಿ 1 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿ ಇವಾಗ 39ನೇ ಕ್ವಶನನ್ನು ನೋಡ್ತಾ ಹೋಗ್ಬೇಕಾಗತ್ತೆ. 39ನೇ ಕ್ವಶನ್ ಯಾವ ರೀತಿ ಕೊಟ್ಟಾನ ನೋಡ್ಬೇಕು ನಾವಿಲ್ಲಿ. 39ನೇ ಕ್ವಶನ್, ಒಂದು ಚೀಲದಲ್ಲಿ 620 ಹಸಿರು ಮತ್ತು ಕೆಂಪು ಚೆಂಡುಗಳಾದತ್ತ. ಅವು ಅದ್ರಾಗ 65% ಹಸಿರು ಚೆಂಡುಗಳದಾವ. ಚೀಲದಲ್ಲಿ ಕೆಂಪು ಚೆಂಡುಗಳ ಸಂಖ್ಯೆ ಎಷ್ಟಂತ ಕೇಳಿದಾರೆ. ನೋಡ್ರಿ 620 ಹಸಿರು ಮತ್ತು ಕೆಂಪು ಚೆಂಡುಗಳದಾವ. ಅದ್ರಾಗ ಹಸಿರು ಚೆಂಡುಗಳು ಎಷ್ಟು ಅದಾವ 65% ಅದಾವ ಅಂದಾನ. ಇನ್ನು ಕೆಂಪು ಚೆಂಡುಗಳು ಎಷ್ಟು ಅದಾವ ಅಂತಂದು ಕೇಳಿದಾನೆ. ನೋಡ್ಬೇಕು ನಾವೀಗ 65% ಅಂದಾಗ ನಮಗಿಲ್ಲಿ ಎಷ್ಟು ಹೋಯ್ತು 30%. 35% ನಮಗೆ ಕೆಂಪು ಚೆಂಡುಗಳಾಗುತ್ತವೆ. ಉಳಿದಿದ್ದು 35 / 100 ಇಂಟು 620. ಈ 0 ಹೋಯಿತು. 5 2 5 7. ಅದೇ ರೀತಿಯಾಗಿ 2 1 2 31. ನಾವು ನೋಡಬೇಕು ಇಲ್ಲಿ 7 1 7 ಆಗುತ್ತೆ, 7 3 21 ಆಗುತ್ತೆ. 217 ನಮ್ದು ಇಲ್ಲಿ ಆನ್ಸರ್ ಬರುತ್ತೆ. ನೋಡ್ಬೇಕು ನಾವು 217 ಆಪ್ಷನ್ 1 ಇಲ್ಲಿ ನಮ್ಮದು ಕರೆಕ್ಟ್ ಆಗುತ್ತೆ. ಅದೇ ರೀತಿಯಾಗಿ 40ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನೋಡಬೇಕು ಸ್ಕ್ರೀನ್ ಮೇಲೆ 40ನೇ ಕ್ವಶನ್ ಏನೈತೆ ಅನ್ನೋದ. ನೋಡ್ರಿ 81 ಮತ್ತು 33ರ ಅನುಪಾತವನ್ನು ಸರ್ವೋತ್ತಮ ರೂಪದಾಗ ಮಾಡಂತಾರೆ. 81:33 ನೋಡಬೇಕು. ನಮಗಿಲ್ಲಿ ಮಾಡಿದಾಗ ನೋಡ್ರಿ 3 11 ಇಲ್ಲಿ ಎಷ್ಟ 3 27. ನಮ್ಗೆ ಎಷ್ಟಾಗುತ್ತೆ 27:11 ಆಗುತ್ತೆ. ನೋಡಿರಿ ನಮ್ಮದು ಆಪ್ಷನ್ 1 ಇಲ್ಲಿ ಕರೆಕ್ಟ್ ಆಗುತ್ತೆ. ಅದೇ ರೀತಿಯಾಗಿ 41ನೇ ಕ್ವಶನನ್ನು ನಾವಿಲ್ಲಿ ಮಾಡ್ತಾ ಹೋದಾಗ ನೋಡಬೇಕು 41ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು. ಎ ಮತ್ತು ಬಿ ಅವರು 2400 ಮತ್ತು 800 ರೂಪಾಯಿಯನ್ನು 2 ವರ್ಷಗಳ ಅವಧಿಗೆ ಹೂಡಿಕೆ ಮಾಡ್ತಾರೆ. 2 ವರ್ಷಗಳ ನಂತರ ಅವರು 4800 ಗಳಿಸುತ್ತಾರೆ. ಈ ಗಳಿಕೆಯಲ್ಲಿ ಬಿ ಯ ಪಾಲು ಎಷ್ಟಾಕೈತೆ ಅಂತಂದು ಕೇಳಿದಾನೆ. ನೋಡ್ಬೇಕು ನಾವು ಎ ಮತ್ತು ಬಿ ಯ ಅನುಪಾತ ಕೊಟ್ಟಾನ. ನಾವು ಇವಾಗ ಬಿ ಯ 2 ವರ್ಷಗಳಿಗೆ ಎಷ್ಟು ಗಳಿಸ್ತಾನೆ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗತ್ತೆ. ಬಿ ಯ ಪಾಲು ತಂದಾಗ ನಾವು ಅಗದಿ ಸಿಂಪಲ್ ಐತಿ. ನೋಡ್ರಿ ಹೂಡಿಕೆ ಮಾಡೋದ್ನಾಗ ನಮಗಿಲ್ಲಿ ಎ ಮತ್ತು ಬಿ ಅನುಪಾತ ಎಷ್ಟು ಕೊಟ್ಟಾನ. ಎದು 2400 ಅನುಪಾತ ಬಿದ 800. ನೋಡ್ಬೇಕು ಇವು 2 ಹೋಯ್ತು. 8 1 8 3. ನೋಡ್ರಿ ಇವನ್ನ 2 ಕೂಡಿಸಿದಾಗ ನಮಗೆ 4 ಆಯ್ತು. ನಮಗೇನು ಕೇಳಿದಾನೆ ಬಿ ಅನುಪಾತ ಕೇಳಿದಾನೆ. 1/4 ಇಂಟು ಎಷ್ಟಾಗುತ್ತೆ 4800. 2 ವರ್ಷಕ್ಕೆ ಎಷ್ಟು ಬರುತ್ತೆ 4800. ಇಲ್ಲಿ ನೋಡ್ಬೇಕು 4 1 4 1 4 2. ನೋಡ್ರಿ 1200 ನಮಗೆ ಇಲ್ಲಿ ಬಿ ಯ ಪಾಲು ಸಿಗುತ್ತೆ. ನೋಡ್ರಿ ಆಪ್ಷನ್ದಾಗ ನೋಡ್ತಾ ಹೋದಾಗ ನಮಗಿಲ್ಲಿ ಆಪ್ಷನ್ ಯಾವುದು ಕರೆಕ್ಟ್ ಆಗುತ್ತಪ್ಪ ಅಂತಂದಾಗ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಆಪ್ಷನ್ ನಮ್ಮದು 3 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ
ನಾವು ಇವಾಗ 42ನೇ ಕ್ವಶನನ್ನು ನೋಡ್ಬೇಕಾಗತ್ತಾ. ನೋಡಬೇಕು 42ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ನೋಡ್ರಿ. 36 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ 21 ಸೆಕೆಂಡುಗಳಲ್ಲಿ ಮನುಷ್ಯನು ಕ್ರಮಿಸುತ್ತಾನೆ. ನೋಡ್ರಿ ಏನೈತಿ ಕೊಟ್ಟಾನ, 36 ಮೀಟರ್ ಪರ್ ಸೆಕೆಂಡ್ ವೇಗ ಕೊಟ್ಟಾನ, 36 ಮೀಟರ್ ಪರ್ ಸೆಕೆಂಡ್ ಏನು ಕೊಟ್ಟಾನ, ಸ್ಪೀಡ್ ಕೊಟ್ಟಾನ. ಅದೇ ರೀತಿಯಾಗಿ ಏನು ಕೊಟ್ಟಾನ, 21 ಸೆಕೆಂಡ್ ನಮಗಿಲ್ಲಿ ಟಿ ಕೊಟ್ಟಾನ. ಅವನು ಏನು ಕೊಟ್ಟಾನ, ಡಿ ಅನ್ನು ಕೇಳಿದಾನ. ಡಿ ಅನ್ನು ಕಂಡು ಹಿಡಿಬೇಕಾದ್ರಾಗ ಡಿ ಇಜ್ಕೊಲ್ ಟು ಎಸ್ ಇಂಟು ಟಿ ನಮ್ಮದು ಫಾರ್ಮುಲಾ ಐತಿ. 36 ಇಂಟು 21 ನೋಡ್ಬೇಕು ನಾವಿಲ್ಲಿ ಎಷ್ಟಾಗುತ್ತೆ. 36 ಇಂಟು 21 ಅಂದಾಗ ನಮ್ದಿಲ್ಲಿ 756 ಮೀಟ್ರ್ ನಮ್ಮದು ಡಿಸ್ಟೆನ್ಸ್ ಅಂತಂದು ಬರುತ್ತೆ. ನೋಡ್ಬೇಕು ನಾವು ಇವಾಗ ಆಪ್ಷನ್ದಾಗ ನೋಡ್ತಾ ಹೋದಾಗ 756 ಆಪ್ಷನ್ 1 ಇಲ್ಲಿ ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 43ನೇ ಕ್ವಶನನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೇಕು. ನೋಡಿರಿ 43ನೇ ಕ್ವಶನ ಅಗದಿ ಸಿಂಪಲ್ ಐತಿ. ಯಾವ ರೀತಿ ಕೊಟ್ಟಾನ, 5x ಮೈನಸ್ 2y ಸ್ಕ್ವೇರ್ ಮೈನಸ್ 5x ಪ್ಲಸ್ 2y ಹೋಲ್ ಸ್ಕ್ವೇರ್. ನೋಡಿರಿ ಅಗದಿ ಸಿಂಪಲ್ ಐತಿ. ಇದನ್ನು ಎ ಅಂತ ತೊಗೊನು, ಇದನ್ನು ಬಿ ಅಂತ ತೊಗೊನು. ನಮಗೆ ಇಲ್ಲಿ ನೋಡಬೇಕು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ನೋಡಿರಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ನಾವು ಇಲ್ಲಿ ಲೆಕ್ಕ ಮಾಡ್ತಾ ಹೋದಾಗ ನಾವು ನೋಡಬೇಕು ಎ ಮೈನಸ್ ಬಿ ಅಂದಾಗ ಇಲ್ಲಿ ಏನಾಗುತ್ತೆ, ಎ ಮೈನಸ್ ಬಿ, ಅದೇ ರೀತಿಯಾಗಿ ಎ ಪ್ಲಸ್ ಬಿ. ನೋಡಿರಿ ನಾವು ಇವಾಗ ಈ ಸಮೀಕರಣದವಾಗ ಎ ಮತ್ತು ಬಿ ಬೆಲೆಯನ್ನು ಹಾಕ್ತಾ ಹೋಗ್ಬೇಕಾಗತ್ತೆ. ನಾವು ಇಲ್ಲಿ ನೋಡಬೇಕು ಎದಾಗ ಎ ಹಾಕಬೇಕು, ಎಷ್ಟೈತಿ 5x ಮೈನಸ್ 2y. ಅದೇ ರೀತಿಯಾಗಿ ಇಲ್ಲಿ ಮೈನಸ್ ಚಿಹ್ನೆ ಐತಿ, ಮೈನಸ್ ಬಿ ಬೆಲೆ ಏನಾಗುತ್ತೆ 5x ಪ್ಲಸ್ 2y. ಇನ್ನು ಅದೇ ರೀತಿಯಾಗಿ ಇಲ್ಲಿ ಇಂಟು ಐತಿ, ಇಂಟು ಹಾಕನು. ಇನ್ನು ಅದೇ ರೀತಿಯಾಗಿ ಎ ಬೆಲೆ ಏನೈತಿ 5x ಮೈನಸ್ 2y. ಅದೇ ರೀತಿಯಾಗಿ ಇಲ್ಲಿ ಪ್ಲಸ್ ಐತಿ, ಪ್ಲಸ್ ಬಿ ಬೆಲೆ ಏನೈತಿ 5x ಪ್ಲಸ್ 2y ಆಗುತ್ತೆ. ನೋಡ್ಬೇಕು ನಾವು ಇವಾಗ ಇದನ್ನು ಅಗದಿ ಸಿಂಪಲಾಗಿ ಮಾಡ್ತಾ ಹೋದಾಗ ಇಲ್ಲಿ ನೋಡಿರಿ 5x ಐತಿ, ಇಲ್ಲಿ ಪ್ಲಸ್ 5x ಮೈನಸ್ 5x ಐತಿ, ಇಲ್ಲಿ ಮೈನಸ್ 2y ಐತಿ, ಇಲ್ಲಿ ಪ್ಲಸ್ 2y ಐತಿ. ನೋಡ್ಬೇಕು ನಾವು ಇವಾಗ ಇಲ್ಲಿ ಎಷ್ಟಾಗುತ್ತೆ 1 ಆಗುತ್ತೆ. ಇನ್ನು ಅದೇ ರೀತಿಯಾಗಿ ಇಲ್ಲಿ ಇಂಟುದಾಗ ನೋಡ್ತಾ ಹೋದಾಗ ಇಲ್ಲಿ ಲೆಕ್ಕವನ್ನು ನಾವು ಇನ್ನೊಮ್ಮೆ ಮಾಡ್ತಾ ಹೋಗ್ಬೇಕಾಗತ್ತೆ ಅಗದಿ ಸಿಂಪಲಾಗಿ. ನೋಡಿರಿ ಇದು ಕ್ಯಾನ್ಸಲ್ ಬೇಡ. ನೋಡಿರಿ 5x ಮೈನಸ್ 2y, ಅದೇ ರೀತಿಯಾಗಿ ಮೈನಸ್ 5x ಮೈನಸ್ 2y ಆಗುತ್ತೆ. ಇನ್ನು 5x ಮೈನಸ್ 2y ಪ್ಲಸ್ 5x ಪ್ಲಸ್ 2y ಆಗುತ್ತೆ. ನೋಡಿರಿ ಇಲ್ಲೂ 5x ಐತಿ, ಇಲ್ಲಿ ಮೈನಸ್ 5x ಐತಿ, ಇದು ಎರಡು ಕ್ಯಾನ್ಸಲ್ ಆಗುತ್ತೆ. ಇವಾಗ ನೋಡಿರಿ ಇಲ್ಲಿ ಮೈನಸ್ 2y, ಇಲ್ಲೂ ಮೈನಸ್ 2y ಅಂದಾಗ ಮೈನಸ್ 4y ಆಗುತ್ತೆ. ಅದೇ ರೀತಿಯಾಗಿ ಈ 5x ಏನಾಗತ್ತೆ 10x. ಅದೇ ರೀತಿಯಾಗಿ ಈ ಮೈನಸ್ 2y, ಈ ಮೈನಸ್ 2y ಕ್ಯಾನ್ಸಲ್ ಆಗುತ್ತೆ. ನಮ್ದು ಇವಾಗ ಮೈನಸ್ 40xy ಆಗುತ್ತೆ. ಮೈನಸ್ 40xy ನಮ್ದು ಆನ್ಸರ್ ಬರುತ್ತೆ. ನಾವು ಆಪ್ಷನ್ದಾಗ ನೋಡ್ತಾ ಹೋಗ್ಬೇಕು. ಆಪ್ಷನ್ ನಮಗಿಲ್ಲಿ 2 ಕರೆಕ್ಟ್ ಆಗುತ್ತೆ. ಅಗದಿ ಸಿಂಪಲ್ ಐತಿ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾದಾಗ ಹಾಕಬೇಕು. ಇನ್ನು ಅದೇ ರೀತಿಯಾಗಿ ನಾವಿಲ್ಲಿ ಸಾಲ್ವ್ ಮಾಡಬೇಕು. ನೋಡಿರಿ ನಮಗಿಲ್ಲಿ 45ನೇ ಕ್ವಶನ್ ಯಾವ ರೀತಿ ಐತಿ, ಎರಡು ಲಂಬ ರೇಖೆಗಳ ನಡುವಿನ ಕೋನ ಎಷ್ಟಾಕೈತೆ ಅಂತ ಕೇಳಿದ್ರೆ, ಎರಡು ಲಂಬ ರೇಖೆಗಳ ನಡುವಿನ ಕೋನ ಯಾವಾಗಲೂ 90 ಡಿಗ್ರಿ ಆಗುತ್ತಾ. ನಮ್ದು ಆಪ್ಷನ್ 1 ಇಲ್ಲಿ ಕರೆಕ್ಟ್ ಆಗುತ್ತೆ. ಅದೇ ರೀತಿಯಾಗಿ 46ನೇ ಕ್ವಶನನ್ನು
ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನೋಡಬೇಕು 46ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದ. FONT ಅನ್ನು ಯಾವ ರೀತಿ ಬರ್ದಾನ, FONT ಅನ್ನು ನಾವಿಲ್ಲಿ 2137 ಅಂತಂದು ಬರ್ದಾನ. ಇನ್ನು ಅದೇ ರೀತಿಯಾಗಿ FOND ಅನ್ನು ಯಾವ ರೀತಿ ಬರ್ದಾನ, 7351 ಅಂತಂದು ಬರ್ದಾನ. ನೋಡ್ರಿ ನಾವು ಇವಾಗ ಇಲ್ಲೂ ಯಾವುದು ಕಾಮನ್ ಐತಿ, ಇಲ್ಲೂ FONT ಐತಿ, ಇಲ್ಲಿ FOND ಐತಿ. ನೋಡ್ರಿ ಇವಾಗ ನಾವು ಇಲ್ಲಿ ಯಾವುದು ಕಾಮನ್ ಆಗುತ್ತಂದು ನೋಡ್ಕೊತ ಹೋಗ್ಬೇಕು. ಅಗ್ದಿ ಸಿಂಪಲ್ ಐತಿ. ನೋಡ್ರಿ ಇಲ್ಲೂ ಎನ್ ಕಾಮನ್ ಐತಿ, ಇಲ್ಲೂ ಎನ್ ಕಾಮನ್ ಐತಿ, ಇಲ್ಲಿ O ಕಾಮನ್ ಐತಿ, ಇಲ್ಲಿ O ಕಾಮನ್ ಐತಿ, ಇಲ್ಲಿ F ಕಾಮನ್ ಐತಿ, ಇಲ್ಲಿ F ಕಾಮನ್ ಐತಿ. ಇನ್ನು ಅದೇ ರೀತಿಯಾಗಿ ಇಲ್ಲಿ O ಕಾಮನ್ ಐತಿ, ಇಲ್ಲಿ O ಐತಿ, ಇಲ್ಲಿ 3 ಕಾಮನ್ ಐತಿ, ಇಲ್ಲಿ 3 ಕಾಮನ್ ಐತಿ, ಇಲ್ಲಿ 1 ಕಾಮನ್ ಐತಿ, ಇಲ್ಲಿ 1 ಕಾಮನ್ ಐತಿ. ನೋಡ್ರಿ ಇಲ್ಲಿ D ಅಂದಾಗ ಇಲ್ಲಿ 5 ಐತಿ, D = 5 ಆಗತ್ತೆ. ನೋಡ್ಬೇಕು ನಮ್ಗೆ ಅಗ್ದಿ ಈಸಿ ಐತಿ. ಆಪ್ಷನ್ ಇಲ್ಲಿ 1 ಕರೆಕ್ಟ್ ಐತಿ. ನೋಡ್ರಿ ಅದೇ ರೀತಿಯಾಗಿ T ಬೆಲೆ ಕೇಳಿದಾಗ ಇಲ್ಲಿ 2 ಆಗುತ್ತೆ, T ಬೆಲೆ 2 ಆಗುತ್ತೆ. ಅದೇ ರೀತಿಯಾಗಿ D ಬೆಲೆ 5 ಆಗುತ್ತೆ. ನಮ್ಗೆ D ಬೆಲೆ ಕೇಳಿದಾನೆ, ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 47ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನೋಡ್ರಿ ಅಗ್ದಿ ಸಿಂಪಲ್ ಕ್ವಶನ್ ಐತಿ. 47ನೇದ ಏನು ಕೊಟ್ಟಾನ, ಒಂದು ಸರಣಿ ಕೊಟ್ಟಾನ, ಎಡ ತುದಿಯಿಂದ 7ನೇ ಅಕ್ಷರ ಯಾವುದಾಕೈತಿ ಅಂತಂದು ಕೇಳಿದಾನೆ. ನಮ್ಗೆ ಇವಾಗ ಎಡ ತುದಿಯಿಂದ 7ನೇ ಅಕ್ಷರ ಇಲ್ಲಿ ಕೆ ಆಗತ್ತೆ. ಆಪ್ಷನ್ ನಾವು ಎಡ ತುದಿಯಿಂದ ಮಾಡ್ತಾ ಹೋದಾಗ, ಎಡ ತುದಿಯಿಂದ ನೋಡ್ತಾ ಹೋದಾಗ MPSNSBK 7ನೇ ಅಕ್ಷರ ಕೆ ಆಗುತ್ತೆ. ನಮ್ದಿಲ್ಲಿ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 48ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ನೋಡಬೇಕು, 40 ಜನರ ಸಾಲಿನಲ್ಲಿ ದೀಪಕ್ ಬಲ ತುದಿಯಿಂದ 29ನೇ ಸ್ಥಾನದಲ್ಲಿದ್ದಾನ, ಎಡ ತುದಿಯಿಂದ ಅವನ ಸ್ಥಾನ. ನೋಡ್ರಿ ಟೋಟಲ್ 40 ಜನ ಅದರುತ್ತೆ. ಅದರೊಳಗೆ ದೀಪಕ್ 29ನೇ ಸ್ಥಾನ -1 ಪ್ಲಸ್ ಯಾವಕ್ಕೇನ ಎಡ ತುದಿ. ನೋಡ್ರಿ 40 - 28 = ಎಡ ತುದಿ. ನಮ್ಗೆ ಇವಾಗ ಆನ್ಸರ್ ಎಷ್ಟು ಸಿಗುತ್ತಾ ಇಲ್ಲಿ ನೋಡಬೇಕು, 12 ಆಗುತ್ತೆ. ಆಪ್ಷನ್ಸ್ ಇಲ್ಲಿ ಆಪ್ಷನ್ದಾಗ ನೋಡಿದಾಗ ಆಪ್ಷನ್ 3 ಕರೆಕ್ಟ್ ಆಗುತ್ತೆ, 12. ಇನ್ನು ಅದೇ ರೀತಿಯಾಗಿ 49ನೇ ಕ್ವಶನನ್ನು ನೋಡ್ತಾ ಹೋದಾಗ ಏನೈತಪ್ಪ 49ನೇ ಕ್ವಶನ್ ಅನ್ನೋದು ಇಲ್ಲಿ ನೀವು ನೋಡಬೇಕು. ನೋಡ್ರಿ ಪದಗಳನ್ನ ಸರಿಯಾದ ನಿಘಂಟು ಕ್ರಮದಾಗ ಬರೀದಾನೆ. 1ನೇ ಪದ ಯಾವ ಕೊಟ್ಟಾನ, ಎಪಿಸ್, 2ನೇದ ಹೀಟ, 3ನೇ ಪದ ಜಿಒ, 4ನೇ ಪದ ಯಾವ ಕೊಟ್ಟಾನ, LAMP ಲ್ಯಾಂಪ್ ಅಂತ ಕೊಟ್ಟಿನ. ಅದೇ ರೀತಿಯಾಗಿ ಫಸ್ಟಕ್ಕೆ ಯಾವ್ದು ಬರುತ್ತಾ, 1 ಬರುತ್ತಾ. ಇನ್ನು ಅದೇ ರೀತಿಯಾಗಿ ನೋಡ್ತಾ ಹೋದಾಗ ನಮ್ಮದು 2ನೇದು H ಬರುತ್ತಾ. ಅದೇ ರೀತಿಯಾಗಿ 3ನೇದು J ಬರುತ್ತಾ. ಅದೇ ರೀತಿಯಾಗಿ 4ನೇದು 4 ಬರುತ್ತಾ. ನೋಡ್ರಿ ಅಗ್ದಿ ಈಸಿ ಐತೆ. ಆಪ್ಷನ್ ನಮ್ದಿಲ್ಲಿ 1 ಕರೆಕ್ಟ್ ಆಗುತ್ತೆ. ಇನ್ನು 50ನೇದ ಕ್ವಶನ್ ನೋಡ್ತಾ ಹೋದಾಗ ನೋಡ್ರಿ 50ನೇ ಕ್ವಶನ್ ಏನೈತೆ ಅನ್ನೋದು, ಪ್ಲಸ್ ಅಂದ್ರೆ ಮೈನಸ್ ಕೊಟ್ಟಾನ, ಪ್ಲಸ್ ಅಂದ್ರೆ ಏನು ಕೊಟ್ಟಾನ, ಮೈನಸ್ ಕೊಟ್ಟಾನ. ಅದೇ ರೀತಿಯಾಗಿ ಮೈನಸ್ ಅಂದರೆ ಏನು ಕೊಟ್ಟಾನ, ಇಂಟು ಕೊಟ್ಟಾನ. ನಮ್ಗೆ ಇವಾಗ ಏನು ಕೇಳೋಣ, 15 ಪ್ಲಸ್ 6 - 2 ಅಂದ್ರೆ ಎಷ್ಟು ತಂದು ಕೇಳಿದಾನೆ. ನೋಡ್ರಿ 15 ಐತಿ, 15 ಹಂಗೆ ಇಟ್ಟು ಪ್ಲಸ್ ಅಂದರೆ ಏನು ಮಾಡಿ ಮೈನಸ್ ಐತಿ, 6 ಐತಿ. ಅದೇ ರೀತಿಯಾಗಿ ಮೈನಸ್ ಅಂದ್ರೆ ಇಂಟು ಐತಿ, 2 ಐತಿ. ನೋಡ್ರಿ 6 ಇಡ್ಲಿ 12, 15 - 12 ನಮಗಿಲ್ಲಿ ಎಷ್ಟಾಗುತ್ತೆ, 3 ಆಗುತ್ತೆ. ಆಪ್ಷನ್ ಇಲ್ಲಿ 3 ನಮ್ಮದು 3 ಕರೆಕ್ಟ್ ಆಗುತ್ತೆ.